Good morning everyone. Welcome to Nidhi's Maths Room. Today I am going to continue the chapter ring theory. So in the previous class I discussed about the definition of ring theory. Today I discuss the different types of rings. The first one is commutative ring. In the previous class I already told that in the definition of ring, the non-empty set R is abelian with respect to addition. That means in the binary operation addition, the non-empty set R is commutative. With respect to addition ಅದು commutative ಆಗಿರುತ್ತೆ. ಹಾಗಾಗಿ ಅದನ್ನ ಅಬೇಲಿಯನ್ ಅಂತ ಹೇಳ್ತೀವಿ. ಅದೇ commutative ring ಅಂತ ಹೇಳಬೇಕು ಅಂದ್ರೆ that must be satisfies the commutative law with respect to multiplication. ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಅದು ಕಾಮುಟೇಟಿವ್ ಲಾನ ಸ್ಯಾಟಿಸ್ಫೈ ಮಾಡಿದ್ರೆ ಆಗ ನಾವು ಅದನ್ನ ಕಾಮುಟೇಟಿವ್ ರಿಂಗ್ ಅಂತ ಹೇಳಿ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ, ಒಂದು ರಿಂಗ್ನ ನಾನ್ ಎಂಪ್ಟಿ ಸೆಟ್ನಲ್ಲ, ಒಂದು ರಿಂಗ್ನ ರಿಂಗ್ ಈಸ್ ಸೆಡ್ ಟು ಬಿ ಕಾಮುಟೇಟಿವ್. ಅಲ್ಲಿ ರಿಂಗ್ ಆಗ್ತಿದೆ ಅಂದ್ರೆ ಪ್ರೀವಿಯಸ್ ಕ್ಲಾಸ್ ಹೇಳಿದಲ್ಲ, ಆ ಮೂರು ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗಬೇಕು. ಅಬೆಲಿಯನ್ ಗ್ರೂಪ್ ಆಗಿರಬೇಕು, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಅಸೋಸಿಯೇಟಿವ್ ಲಾ ಸ್ಯಾಟಿಸ್ಫೈ ಮಾಡಬೇಕು, ಹಾಗೆ multiplication is distributive over the addition. If any non-empty set satisfies all those three conditions, then we clearly say that it is a ring. If that ring satisfies the commutative law with respect to multiplication, then that ring is said to be commutative ring. ಅರ್ಥ ಆಯ್ತಾ ನಾನು ಹೇಳಿದ್ದು? ಆ ರಿಂಗ್ ಏನಾದರೂ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಕಾಮುಟೇಟಿವ್ ಲಾನ ಸ್ಯಾಟಿಸ್ಫೈ ಮಾಡಿದ್ರೆ ಆಗ ನಾವು ಅದನ್ನ ಕಾಮುಟೇಟಿವ್ ರಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಅ ರಿಂಗ್ ವಿತ್ ಯೂನಿಟಿ. ರಿಂಗ್ ವಿತ್ ಯೂನಿಟಿ ಅಂತ ಹೇಳಿದ್ರೆ ದಟ್ ನಾನ್ ಎಂಪ್ಟಿ ಸೆಟ್ ಮಸ್ಟ್ ಕಂಟೈನ್ ಒನ್ ಇರಬೇಕು. ಯಾಕೆ ಒನ್ ಇರಬೇಕು ಅಂದ್ರೆ ರಿಂಗ್ ವಿತ್ ಯೂನಿಟಿ ಅಂತ ಹೇಳ್ಬೇಕಂದ್ರೆ ವಿತ್ ರೆಸ್ಪೆಕ್ಟ್ ಟು ದ ಬೈನರಿ ಆಪರೇಷನ್ ಮಲ್ಟಿಪ್ಲಿಕೇಶನ್ ಇಟ್ ಮಸ್ಟ್ ಹ್ಯಾವಿಂಗ್ ದ ಐಡೆಂಟಿಟಿ ಎಲಿಮೆಂಟ್. ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಅದು ಐಡೆಂಟಿಟಿ ಎಲಿಮೆಂಟ್ ನ ಸ್ಯಾಟಿಸ್ಫೈ ಮಾಡಬೇಕು, ಅಂದ್ರೆ ಐಡೆಂಟಿಟಿ ಲಾ ನ ಸ್ಯಾಟಿಸ್ಫೈ ಮಾಡಬೇಕು. ಹಾಗಿದ್ರೆ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಯಾವುದು ಐಡೆಂಟಿಟಿ ಎಲಿಮೆಂಟ್? ದಟ್ ಈಸ್ ಒನ್ ಇಸ್ ದ ಐಡೆಂಟಿಟಿ ಎಲಿಮೆಂಟ್. ಹಾಗಾಗಿ ಒಂದು ನಾನ್ ಎಂಪ್ಟಿ ಸೆಟ್ ಅಲ್ಲಿ ಒನ್ ಇರಬೇಕು, ಅದು ಈ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಬೇಕು. 1 into a is equal to a into 1 is equal to a ಅಂತ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ ಅಂದ್ರೆ ಆಟೋಮೆಟಿಕಲಿ ಒನ್ ಇಸ್ ದ ಐಡೆಂಟಿಟಿ ಎಲಿಮೆಂಟ್ ಅಂತ ಹೇಳಿದಂಗೆ. If 1 is the identity element with respect to multiplication, then clearly no doubt that ring is a ring with unity. ನೋಡಿ ನಾನು ಇಲ್ಲಿ ಹೇಳ್ತಿರೋದು ರಿಂಗ್ ನ ತಗೊಂಡು ಹೇಳ್ತಿರೋದು, ಅಂದ್ರೆ ರಿಂಗ್ ಸ್ಯಾಟಿಸ್ಫೈ ಆದ್ಮೇಲೆ ಅದನ್ನ ನಾವು ರಿಂಗ್ ವಿತ್ ಯೂನಿಟಿ ಅಂತ ಹೇಳೋದು. ಸುಮ್ಮನೆ ಒನ್ ಇದೆ ಅಂತ ಅಂದಾಕ್ಷಣಕ್ಕೆ ಅದು ಇಟ್ ಈಸ್ ಅ ರಿಂಗ್ ವಿತ್ ಯೂನಿಟಿ ಅಂತ ಹೇಳಿ ಕನ್ಕ್ಲೂಷನ್ ಮಾಡ್ಲಿಕ್ಕೆ ಬರಲ್ಲ. ಅದು ಫಸ್ಟ್ ರಿಂಗ್ ಆಗಿರಬೇಕು, ಆಮೇಲೆ ಅದನ್ನ ರಿಂಗ್ ವಿತ್ ಯೂನಿಟಿ ಅಂತ ಹೇಳೋದು. ಐ ಥಿಂಕ್ ಇವೆರಡು ಡೆಫಿನೇಷನ್ಸ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೋಡಿ ಅದನ್ನ ನಾನು ಹೇಳಿರೋದು ಕಾಮುಟೇಟಿವ್ ರಿಂಗ್ ನ ಮಲ್ಟಿಪ್ಲಿಕೇಟಿವ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಕಾಮುಟೇಟಿವ್ ಲಾ ಎ ಸ್ಯಾಟಿಸ್ಫೈ ಮಾಡೋದಂದ್ರೆ ಫಾರ್ ಆಲ್ ಎ ಕಾಮಾ ಬಿ ಬಿಲಾಂಗ್ಸ್ ಟು ಆರ್ ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ. ನಿಮ್ಗೆಲ್ಲ ಇದು ಕಾಮುಟೇಟಿವ್ ಲಾ ಗೊತ್ತಿರುತ್ತೆ, ಎ ಬಿ ಇಸ್ ಈಕ್ವಲ್ ಟು ಬಿ ಎ ಆ ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಬೇಕು. ಸೊ ಇದು ಡೆಫಿನೇಷನ್ ಆಫ್ ದ ರಿಂಗ್ ವಿತ್ ಯೂನಿಟಿ. ಇಸ್ ಇಟ್ ಕ್ಲಿಯರ್? ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಟೈಪ್ ಆಫ್ ದ ರಿಂಗ್ ಆರ್ ring with zero divisor. A ring with zero divisor means a ring r comma plus comma into. Andra it is a ring with respect to both addition and multiplication is said to be ring with zero divisor means that must satisfies one condition. That condition is if a and b are not equal to 0 but ಎ ಬಿ ಈಸ್ ಈಕ್ವಲ್ ಟು 0 ಅಂದ್ರೆ ಆ ಸೆಟ್ ಅಲ್ಲಿ ಎರಡು ನಾನ್ ಝೀರೋ ಎಲಿಮೆಂಟ್ಸ್ ನ ತಗೊಂಡು ಪ್ರಾಡಕ್ಟ್ ತಗೊಂಡಾಗಲೂ ನಿಮ್ಗೆ 0 ಬರೋ ಹಾಗಿದ್ರೆ, ಎರಡು ನಾನ್ ಝೀರೋ ಎಲಿಮೆಂಟ್ಸ್ ನ ತಗೊಂಡು ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ 0 ಬರ್ತಾ ಇದೆ ಅಂದ್ರೆ ಆಗ ನೀವು ಅದನ್ನ ರಿಂಗ್ ವಿತ್ ಝೀರೋ ಡಿವೈಸರ್ ಅಂತ ಹೇಳ್ತೀರಾ. ನೋಡಿ ಡೆಫಿನೇಷನ್, a ring r comma plus comma into is said to be a ring with zero divisor if there exist, this is actually there exists symbol, there exist two elements a not equal to 0, b not equal to 0, such that this is the symbol of such that a into b
is equal to 0. So if this condition satisfies, then we clearly say that the ring is a ring with 0 divisor. So I give one example, that is Z6 plus 6 multiplication 6. Andra Z6 ಬಗ್ಗೆ ನಿಮಗೆ ಗೊತ್ತಿಲ್ಲ, that is a set contain 0, 1, 2, 3, 4, 5. That contains 6 elements, 6 integers. They are 0, 1, 2, 3, 4, 5. So plus 6 means addition modulo 6. Multiplication 6 means multiplication modulo 6 anta. See here, addition modulo 6, multiplication modulo 6 andra brief ಆಗಿ ಒಂಚೂರು ಹೇಳಿಬಿಡ್ತೀನಿ. addition modulo 6 ಅಂದ್ರ ಸೆಟ್ ಅಲ್ಲಿ ಇರುವಂತ ಎರಡು ಎಲಿಮೆಂಟ್ ನ ನಾವು ಆಡ್ ಮಾಡಿ 6 ಇಂದ ಡಿವೈಡ್ ಮಾಡೋದು, ಅದನ್ನ ಅಡಿಷನ್ ಮಾಡಲು 6 ಅಂತ ಹೇಳೋದು. ಸೊ ಯಾವ್ದಾದ್ರು ಎರಡು ಎಲಿಮೆಂಟ್ ನ ತಗೋತೀವಿ, ಅದನ್ನ ಆಡ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ 2 ಅಡಿಷನ್ ಮಾಡಲು 6 3 ಮೀನ್ಸ್ 2 plus 3 is 5, 5 is less than 6. ಸೊ ಹಾಗಾಗಿ ಡಿವೈಡ್ ಮಾಡಲ್ಲ. ಸೊ ಅದಕ್ಕೆ 5 ನ ಆಸ್ ಇಟ್ ಈಸ್ ಹಾಗೆ ಬರೀತೀವಿ. 6 ಗಿಂತ ಕಮ್ಮಿ ಬಂದ್ರೆ ಹಾಗೆ ಬರೀತೀವಿ. 6 ಗಿಂತ ಜಾಸ್ತಿ ಇದ್ರೆ ಆಗ ಡಿವೈಡ್ ಮಾಡಿ ರಿಮೈಂಡರ್ ಏನ್ ಬರುತ್ತೋ ಅದನ್ನ ಬರೀತೀವಿ. Another one, 3 addition modulo 6, 4, that is 3 plus 4 is 7, 7 by 6. If we divide that 7 by 6, that gives the remainder 1. So the answer is 1. ನೋಡಿ 3 plus 4 ನ ಆಡ್ ಮಾಡಿದ್ರೆ 7 ಬರುತ್ತೆ. 7 ನ ನಾವು 6 ಇಂದ ಡಿವೈಡ್ ಮಾಡಿಕೊಂಡಾಗ ರಿಮೈಂಡರ್ ನಿಮಗೆ 1 ಬರುತ್ತೆ. ಸೊ ಆ 1 ಆನ್ಸರ್ ಆಗಿರುತ್ತೆ. ಸೊ ದಟ್ ಈಸ್ ದ ಅಡಿಷನ್ ಮಾಡಲು 6 ಅಂತ. ಸೊ ಐ ಥಿಂಕ್ ನಿಮಗೆ ಇದು ಅಡಿಷನ್ ಮಾಡಲು 6 ಬಗ್ಗೆ ಐಡಿಯಾ ಬಂತಂತ ಅನ್ಕೊಂತೀನಿ. ಬಟ್ ಇಲ್ಲಿ ನಾವು ರಿಂಗ್ ವಿತ್ 0 ಡಿವೈಸರ್ ಹೇಳಬೇಕಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಲು 6 ನ ಯೂಸ್ ಮಾಡಬೇಕು. ಬಿಕಾಸ್ ದ ಕಂಡೀಷನ್, ಸಿ ಹಿಯರ್ ದ ಕಂಡೀಷನ್ ಈಸ್ A is not equal to 0, B is not equal to 0. The product is equal to 0. If the product is equal to 0, then we say that the ring with 0 divisor. So let us choose any two non-zero elements. ಅದರಲ್ಲಿ ಯಾವ್ದಾದ್ರು ತಗೊಂತೀವಿ ಅಂತ ಹೇಳಕ್ಕೆ ಬರಲ್ಲ. ಆಕ್ಚುಲಿ ಇಲ್ಲಿ ಪ್ರಾಡಕ್ಟ್ 0 ಆಗುವಂತದನ್ನೇ ತಗೊಳ್ಬೇಕು. ಫಾರ್ ಎಕ್ಸಾಂಪಲ್ ಐ ಟೇಕ್ ಕ್ಲಿಯರ್ಲಿ ನೋಟ್ ಔಟ್ 2 is not equal to 0 and 3 is not equal to 0. 2 multiplication modulo 6, 3 is 2 3s are 6. If we divide 6 by 6, the remainder is 0. Observe here, I consider two non-zero elements. 2 non-zero elements, 2 is one non-zero element, 3 is another non-zero element. The product is equal to 0. That's why this set is a ring with 0 divisor. Is it clear? ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಎರಡು non-zero ಎಲಿಮೆಂಟ್ ನ ತಗೊಂಡೆ ಮಲ್ಟಿಪ್ಲಿಕೇಶನ್ ಮಾಡಲು 6 ನಲ್ಲಿ ಆಪರೇಟ್ ಮಾಡಿದಾಗ ರಿಸಲ್ಟೆಂಟ್ 0 ಬರ್ತಿದೆ. ಹಾಗಾಗಿ ಅದನ್ನ ರಿಂಗ್ ವಿತ್ 0 ಡಿವೈಸರ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಸೊ ಇವಾಗ ಯಾವ್ದು 1 ಮತ್ತೆ 2 ತಗೊಂಡ್ಬಿಟ್ಟು 1 is not equal to 0, 2 is not equal to 0, 1 ಮಲ್ಟಿಪ್ಲಿಕೇಶನ್ ಮಾಡಲು 6, 2 ಸರ್ 0 ಬರ್ಲಿಲ್ವಲ್ಲ ಸರ್, ಹಾಗೆ ಹೇಳೋದಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದಿಲ್ಲಿ if there exist two elements, if there exist ಅಂತ ಯಾವ್ದಾದ್ರೂ ಎರಡು ಎಕ್ಸಿಸ್ಟ್ ಆದರೆ ಅದು ಏನಾಗಿರ್ಬೇಕಂದ್ರೆ ಪ್ರಾಡಕ್ಟ್ ನ 0 ಮಾಡುವಂತದ್ದು ಎಕ್ಸಿಸ್ಟ್ ಆದರೆ, ಅರ್ಥ ಆಗ್ತಾ ಇದೆ ಹೇಳ್ತಿರೋದು. 6 ಸಿಕ್ಕಿದಕ್ಕೆಲ್ಲ ಆಗುತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ಆ ತರದ್ದು non-zero ಎಲಿಮೆಂಟ್ಸ್ ನಿಮ್ಗೆ ಅಲ್ಲಿ ಎಕ್ಸಿಸ್ಟ್ ಆಗ್ಬೇಕು. ಹಾಗಾದ್ರೆ ಮಾತ್ರ ನೀವು ಅದನ್ನ ರಿಂಗ್ ವಿತ್ 0 ಡಿವೈಸರ್ ಅಂತ ಹೇಳಿ ಕರೆಯೋದು. Is it clear? Okay, next I move on to the ring without 0 divisor. So ring without 0 divisor means A is not equal to 0, B is not equal to 0, such that AB is not equal to 0. ಸರ್ ಇದು ಗೊತ್ತಿರೋದೇ ಅಲ್ವಾ? ಅಫ್ಕೋರ್ಸ್ ಗೊತ್ತಿರೋದೇನೆ. ಎರಡು non-zero ಎಲಿಮೆಂಟ್ ನ ತಗೊಂಡು ಪ್ರಾಡಕ್ಟ್ ನಮಗೆ non-zeroನೇ ಆಗ್ತಿದೆ ಅಂದ್ರೆ ಆಗ ಆಟೋಮೆಟಿಕಲಿ ಅದನ್ನ ರಿಂಗ್ ವಿತೌಟ್ 0 ಡಿವೈಸರ್. ನೋಡಿ, ಇಟ್ಸ್ ಅ ರಿಂಗ್ ವಿತ್ 0 ಡಿವೈಸರ್ ಅಂದ್ರೆ 0 ಕೊಡೋ ಅಂತ ಡಿವೈಸರ್ ನ ಹೊಂದಿರುತ್ತೆ. ಇದು 0 ಬರ್ದೇ ಇರೋವಂಥದ್ದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಿರೋದು? ಸೊ ಹಾಗೆ ಇಲ್ಲಿ ಇದನ್ನ ಇನ್ನೊಂದು ಫಾರ್ಮೆಟ್ ನಲ್ಲಿ ಹೇಳೋದಾದ್ರೆ, you are all know about this concept, that is the product, if the product of any two element is equal to 0, that means either the first element is equal to 0 or the second element is equal to 0. ನಮ್ಗೆ ಏನಾರ ಪ್ರಾಡಕ್ಟ್ 0 ಆಯ್ತು ಅಂದ್ರೆ, ಯಾವ್ದಾದ್ರು ಎರಡು ನಂಬರ್ದು ಪ್ರಾಡಕ್ಟ್ 0 ಆಗ್ತಿದೆ ಅಂದ್ರೆ
ಮೊದಲನೇ ಎಲಿಮೆಂಟ್ 0 ಆಗಿರಬೇಕು, ಇಲ್ಲ ಅಂದ್ರೆ ಎರಡನೇ ಎಲಿಮೆಂಟ್ 0 ಆಗಿರಬೇಕು. ಇದು ಕಾಮನ್ ಆಗಿ ನಮಗೆ ಗೊತ್ತಿರುವಂತ ಕಾನ್ಸೆಪ್ಟ್, ಅದನ್ನೇ ನಾವಿಲ್ಲಿ ಹೇಳ್ತಿರೋದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಿರೋದು? ಸೊ ಇಫ್ ಎನಿ ರಿಂಗ್ satisfies this condition, then clearly we say it is a ring without zero divisor. I think ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡಿದ್ದೀನಿ. z7 plus 7 multiplication ಮಾಡುವ 7. So z7 plus 7 in the sense that is the set contains the elements 0 1 2 3 4 5 6. So you may take any two elements. ಇದು ಆಕ್ಚುಲಿ ನಿಮಗೆ ಟೇಬಲ್ ಬರೆದ್ರೆ ಕ್ಲಾರಿಟಿ ಸಿಕ್ಬಿಡುತ್ತೆ. ನಾನು ಮುಂದೆ ಲೇಟರ್ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ಬೇಕಾದ್ರೆ ಟೇಬಲ್ ಬರ್ತೀನಿ, ಅವಾಗ ಇನ್ನೂ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲೇನು ನಿಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ನಿಮ್ಗೆ ಇದು ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದೆ ಅಂತ ಅನ್ಕೊಂತೀನಿ. ಮತ್ತೆ ಮುಂದೆ ಪ್ರಾಬ್ಲಮ್ ಮಾಡಬೇಕಾದ್ರೂ ಹೇಳೋದ್ರಿಂದ ನಾನು ಮತ್ತೆ ಅದನ್ನೇನು ಬರೆದು ಹೇಳಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಇದು ಟೇಬಲ್ ಬರೆದ್ರೆ ಕ್ಲಾರಿಟಿ ಸಿಗೋದು. ಯಾವುದಾದ್ರೂ ಎರಡು ನಾನ್ ಜೀರೋ ಎಲಿಮೆಂಟ್ಸ್ನ ಪ್ರಾಡಕ್ಟ್ ತಗೊಂಡಾಗ ನಿಮ್ಗೆ ಆಟೋಮೆಟಿಕಲಿ ನಾನ್ ಜೀರೋನೇ ಬರುತ್ತೆ. ಹಾಗೆ ಯಾವ್ದಾದ್ರು ಒಂದು 0 ಆಗಿದ್ರೆ ಪ್ರಾಡಕ್ಟ್ ತಗೊಂಡಾಗ ಆಟೋಮೆಟಿಕಲಿ ನಿಮಗೆ 0ನೇ ಬರುತ್ತೆ. ಹಾಗಿದ್ರೆ ಅದನ್ನು ದಟ್ ಈಸ್ ಕಾಲ್ಡ್ ಆಸ್ ರಿಂಗ್ ವಿತೌಟ್ ಜೀರೋ ಡಿವೈಸರ್. ಓಕೆ, ದ ನೆಕ್ಸ್ಟ್ ಟೈಪ್ ಈಸ್ integral domain. This is very important. This is very very important. Actually types of rings ಏನು ಡಿಸ್ಕಸ್ ಮಾಡ್ತಿದ್ದೀನಿ ಇವತ್ತು ಎಲ್ಲಾವುದು ಇಂಪಾರ್ಟೆಂಟು. ನಿಮಗೆ ಮೇ ಬಿ ಎಕ್ಸಾಮಿನೇಷನಲ್ಲಿ ಡಿಫೈನ್ ಅಂತ ಹೇಳಿ ಅದ್ರದ್ದು ಡೆಫಿನೇಷನ್ ಕೇಳಿ ಗಿವನ್ ಎಕ್ಸಾಂಪಲ್ ಅಂತ ಹೇಳಿ ಎಕ್ಸಾಂಪಲ್ ಕೇಳ್ಬೋದು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಂಟಿಗ್ರಲ್ ಡೊಮೈನ್, ವಾಟ್ ಇಸ್ ಮೆಂಟ್ ಬೈ ಅನ್ ಇಂಟಿಗ್ರಲ್ ಡೊಮೈನ್? ಎ ರಿಂಗ್ ಆರ್ ಕಾಮ ಪ್ಲಸ್ ಕಾಮ ಇಂಟು. ಕ್ಲಿಯರ್ಲಿ ಅರ್ಥ ಮಾಡ್ಕೊಳ್ಳಿ, ಇದು ಇಂಟಿಗ್ರಲ್ ಡೊಮೈನ್ ಅಂದ್ರೂ ಕೂಡ ರಿಂಗ್ನೇ ನಾವು ಇಂಟಿಗ್ರಲ್ ಡೊಮೈನ್ ಅಂತ ಹೇಳಿ ಕರೆಯೋದು. ದಟ್ ರಿಂಗ್ ಮಸ್ಟ್ ಸ್ಯಾಟಿಸ್ಫೈಸ್ ಒನ್ ಕಂಡೀಷನ್, ದಟ್ ಈಸ್ commutative ring with unity without zero divisor. It is a commutative ring with unity without zero divisor. ಅರ್ಥ ಮಾಡ್ಕೊಳ್ಳಿ, ಅದು ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಕಾಮ್ಯುಟೇಟಿವ್ ಲಾನ ಸ್ಯಾಟಿಸ್ಫೈ ಮಾಡಬೇಕು. ರಿಂಗು ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಕಾಮ್ಯುಟೇಟಿವ್ ಲಾನ ಸ್ಯಾಟಿಸ್ಫೈ ಮಾಡಬೇಕು. ವಿತ್ ಯೂನಿಟಿ ಅಂದ್ರೆ 1 ಇರಬೇಕು ಅದರಲ್ಲಿ. ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಐಡೆಂಟಿಟಿ ಎಲಿಮೆಂಟ್ ಎಕ್ಸಿಸ್ಟೆನ್ಸ್ ಆಗಬೇಕು. ದಟ್ ಮೀನ್ಸ್ that ring must contain 1 ಇರಬೇಕು. ವಿತೌಟ್ ಜೀರೋ ಡಿವೈಸರ್, ಆಗಲೇ ಹೇಳ್ದ ವಿತೌಟ್ ಜೀರೋ ಡಿವೈಸರ್ಗೂ ವಿತ್ ಜೀರೋ ಡಿವೈಸರ್ಗೂ ಏನು ಡಿಫ್ರೆನ್ಸ್ ಅಂತ. ಸೊ ಇದು ವಿತೌಟ್ ಜೀರೋ ಡಿವೈಸರ್ ಆಗಿರಬೇಕು. ವಿತೌಟ್ ಜೀರೋ ಡಿವೈಸರ್ ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು 0 ಆಗ್ತಿದೆ ಅಂದ್ರೆ ಐದರ್ ಎ ಇಸ್ ಈಕ್ವಲ್ ಟು 0 ಆರ್ ಬಿ ಇಸ್ ಈಕ್ವಲ್ ಟು 0ನೇ ಆಗಿರಬೇಕು. ನಾನ್ ಜೀರೋ ಎಲಿಮೆಂಟ್ಸ್ ನ ಪ್ರಾಡಕ್ಟ್ ತಗೊಂಡಾಗ ನಿಮಗೆ 0 ಬರಬಾರ್ದು. ಎರಡು ನಾನ್ ಜೀರೋ ಎಲಿಮೆಂಟ್ ನ ಪ್ರಾಡಕ್ಟ್ ನಿಮಗೆ 0 ಬರಬಾರ್ದು. ಅರ್ಥ ಆಗ್ತಾ ಇದೆ ಹೇಳ್ತಿರೋದು? ಇಫ್ ಎನಿ ರಿಂಗ್ ಸ್ಯಾಟಿಸ್ಫೈಸ್ ದಿಸ್ ಕಂಡೀಷನ್ ದೆನ್ ವಿ ಸೇ ದಟ್ ಇಸ್ ಅನ್ ಇಂಟಿಗ್ರಲ್ ಡೊಮೈನ್. ಅದನ್ನು ನಾವು ಇಂಟಿಗ್ರಲ್ ಡೊಮೈನ್ ಅಂತ ಹೇಳಿ ಕರಿತೀವಿ. ಸೊ z7 plus 7 ಮಲ್ಟಿಪ್ಲಿಕೇಶನ್ ಮಾಡೋದು 7 ಇಸ್ ಅ ಇಂಟಿಗ್ರಲ್ ಡೊಮೈನ್, ನೋ ಡೌಟ್. ಸೊ ಅದ್ರ ಬಗ್ಗೆ ನಾನು ಅವಾಗಲೇ ಹೇಳಿದ್ದೆ ನಿಮಗೆ. ನೆಕ್ಸ್ಟ್ ಆಕ್ಚುಲಿ ಐ ಗಿವ್ ಒನ್ ನೋಟ್. ಇದು ಏನ್ ನೋಟ್ ಅಂದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆರ್ ಇನ್ವರ್ಟಿಬಲ್ ಅಂತ ಹೇಳಿ ಕರಿತೀವಿ. ಒಂದು ಎಲಿಮೆಂಟ್ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವಾಗ ಎಕ್ಸಿಸ್ಟೆನ್ಸ್ ಆಗುತ್ತೆ ಅಥವಾ ಆ ಎಲಿಮೆಂಟ್ನ ಇನ್ವರ್ಟಿಬಲ್ ಅಂತ ಯಾವಾಗ ಕರಿತೀವಿ ಅನ್ನೋದ್ರ ಬಗ್ಗೆ ಒಂದು ನೋಟ್ ಕೊಟ್ಟಿದ್ದೀನಿ. ಸೊ ನಿಮಗೆ ಇದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಹೇಗೆ ಬರುತ್ತೆ ಅಂದರೆ, ಸೊ ಲೆಟ್ ಅಸ್ ಕನ್ಸಿಡರ್ ಅನ್ ಎಲಿಮೆಂಟ್ ಎ ವಿಚ್ ಇಸ್ ಪ್ರೆಸೆಂಟ್ ಇನ್ ಆರ್. ಸೊ ಐ ಕನ್ಸಿಡರ್ ಅನ್ ಎಲಿಮೆಂಟ್ ಇನ್ ಆನ್ ಆರ್. So and B is another element in R. If the product of these two elements is equal to 1, if the product of these two elements is equal to 1, then no doubt B is the inverse of A or A is the inverse of B. A B ಗೆ inverse ಅಥವಾ B A ಗೆ inverse ಅಂತ ಹೇಳಿ ಕರಿತೀವಿ. ಪ್ರಾಡಕ್ಟ್ ನಮಗೆ 1 ಬರಬೇಕು. 1 ಯಾಕೆ ಬರಬೇಕು ಅಂದ್ರೆ 1 is the identity element with respect to multiplication. ನಾವು ಇನ್ವರ್ಸ್ ಲಾನ ಯಾವಾಗ ಹೇಳ್ತೀವಿ? ಇನ್ವರ್ಸ್ ಲಾ ಅಂದಾಗ ಅದು ಆಪರೇಷನ್ ಮಾಡಿದಾಗ ಏನ್ ಬೈನರಿ ಆಪರೇಷನ್ ಇರುತ್ತೆ ಆ ಪರ್ಟಿಕ್ಯುಲರ್ ಬೈನರಿ ಆಪರೇಷನ್ ನಾವು ಯಾವ್ದಾದ್ರೂ ಎರಡು ಎಲಿಮೆಂಟ್ ಆ ಸೆಟ್ ಅಲ್ಲಿ ಇರುವಂತ ಯಾವ್ದಾದ್ರೂ ಎರಡು ಎಲಿಮೆಂಟ್ ನ ತಗೊಂಡು ಬೈನರಿ ಆಪರೇಷನ್ ಆಪರೇಟ್ ಮಾಡಿದ್ರೆ ರಿಸಲ್ಟೆಂಟ್ ನಮಗೆ ಐಡೆಂಟಿಟಿ ಎಲಿಮೆಂಟ್ ಬರೋ ಹಾಗಿದ್ರೆ ಆಗ ನಾವು ಅದನ್ನ ಇನ್ವರ್ಸ್ ಲಾ ಸ್ಯಾಟಿಸ್ಫೈ ಆಗ್ತಿದೆ ಅಂತ ಹೇಳೋದು. ಸೊ ಒಂದಕ್ಕೊಂದು ಇನ್ವರ್ಸ್ ಆಗಿರುತ್ತೆ. ಸೊ ಆ ಒಂದು ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡ್ತಿದ್ರೆ ದೆನ್ it is said to be invertible. ಅದನ್ನು ನಾವು invertible ಅಂತ ಹೇಳಿ ಕರಿತೀವಿ. So for all A belongs to R, there exists B belongs to R such that AB is equal to 1. If the product is equal to 1, then we say B is the inverse of A and A is the inverse of
B. Okay. The next type is division ring or skew field. Both are same. Division ring ಅಂದು ಒಂದ, skew field ಅಂತ ಹೇಳಿದ್ರು ಒಂದ. A ring R, plus, into is said to be a division ring if it is a ring with unity. If it is a ring with unity, ಅರ್ಥ ಮಾಡ್ಕೊಳ್ಳಿ, ಅದು 1 ಇರಬೇಕು. ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಐಡೆಂಟಿಟಿ ಎಲಿಮೆಂಟ್ ಎಕ್ಸಿಸ್ಟೆನ್ಸ್ ಆಗಬೇಕು. ಅಂಡ್ ಎವ್ರಿ ನಾನ್ ಜೀರೋ ಎಲಿಮೆಂಟ್ ಹ್ಯಾಸ್ ಇಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಆ ರಿಂಗ್ ಅಲ್ಲಿ ಬರುವಂತ ಪ್ರತಿಯೊಂದು ನಾನ್ ಜೀರೋ ಎಲಿಮೆಂಟ್ಗೂ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಮಸ್ಟ್ ಅಂಡ್ ಶುಡ್ ಎಕ್ಸಿಸ್ಟೆನ್ಸ್ ಆಗಲೇಬೇಕು. ಹಾಗಿದ್ರೆ ಮಾತ್ರ ಅದನ್ನು ನಾವು ಡಿವಿಷನ್ ರಿಂಗ್ ಆರ್ ಸ್ಕ್ಯೂ ಫೀಲ್ಡ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಾ ಜನ ಹೇಳ್ತಿರೋದು? ಅಂದ್ರೆ ನಾನ್ ಜೀರೋ ಎಲಿಮೆಂಟ್ ಯಾವ್ಯಾವ್ದು ಬರುತ್ತೋ ಅದೆಲ್ಲದಕ್ಕೂ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಎಕ್ಸಿಸ್ಟೆನ್ಸ್ ಆಗಬೇಕು. ನಾನು ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ ಬರುತ್ತೆ, ಆಗ ಮತ್ತೆ ನಾನು ನಿಮಗೆ ಇನ್ನೊಂದ್ಸತಿ ಹೇಳ್ತೀನಿ. ನೆಕ್ಸ್ಟ್ field. It is very very important. Field, a commutative division ring is called a field. ನೋಡಿ ಎಷ್ಟು ಚೆನ್ನಾಗಿದೆ ಅದರ ಡೆಫಿನೇಷನ್. commutative ring, commutative division ring is called a field. commutative ಅಂದ್ರೆ with respect to multiplication commutative law satisfy ಆಗಬೇಕು. ಡಿವಿಷನ್ ರಿಂಗ್ ಅಂದಾಗ ಅಲ್ಲಿ ಆಟೋಮೆಟಿಕಲಿ ಇಟ್ ಇಸ್ ಅ ರಿಂಗ್ ವಿತ್ ಯೂನಿಟಿ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಇಟ್ ಇಸ್ ಅ ಕಾಮುಟೇಟಿವ್ ರಿಂಗ್ ವಿತ್ ಯೂನಿಟಿ. ಫೀಲ್ಡ್ ಅಂದ್ರೆ ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ. ಯಾಕೆಂದ್ರೆ ಕಾಂಪಿಟೇಟಿವ್ ಲಾ ಸ್ಯಾಟಿಸ್ಫೈ ಆಗಬೇಕು. ಡಿವಿಷನ್ ರಿಂಗ್ ಅಂತ ಹೇಳ್ತಾ ಇದೀವಿ ಅಂದ್ರೆ ರಿಂಗ್ ವಿತ್ ಯೂನಿಟಿ ಆಗಿರ್ಲೇಬೇಕು. ಹಾಗಾಗಿ ಫೀಲ್ಡ್ ಅಂದ್ರೆ ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ ಅಂಡ್ ಎವರಿ ನಾನ್ ಜೀರೋ ಎಲಿಮೆಂಟ್ ಹ್ಯಾಸ್ ಇಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಅದರಲ್ಲಿರುವಂತ ಪ್ರತಿಯೊಂದು ನಾನ್ ಜೀರೋ ಎಲಿಮೆಂಟ್ಗೂ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಬಿಕಾಸ್ ದಟ್ ಇಸ್ ದ ಡೆಫಿನೇಷನ್ ಆಫ್ ಡಿವಿಷನ್ ರಿಂಗ್. ಇಸ್ ಇಟ್ ಕ್ಲಿಯರ್? ಸೊ ದಟ್ ಈಸ್ ದ ಡೆಫಿನೇಷನ್ ಆಫ್ ದ ಫೀಲ್ಡ್. ಫೀಲ್ಡ್ಗೆ ಐ ಗಿವ್ ಅನ್ ಎಕ್ಸಾಂಪಲ್. Z5 plus 5 ಮಲ್ಟಿಪ್ಲಿಕೇಶನ್ ಮಾಡಲು 5, sorry, it is not 7, it is a 5. ನೀವು ಕೇಳ್ಬೋದು ಸರ್ ಇದು ಹೇಗೆ ಅಂತ. ನೆಕ್ಸ್ಟ್ ನಿಮಗೆ ಇದೇ ಪ್ರಾಬ್ಲಮ್ಸ್, ಇದು Z7 plus 7 ಮಲ್ಟಿಪ್ಲಿಕೇಶನ್ ಮಾಡಲು 7, Z5 plus 5 ಮಲ್ಟಿಪ್ಲಿಕೇಶನ್ ಮಾಡಲು 5, Z6 plus 6 ಮಲ್ಟಿಪ್ಲಿಕೇಶನ್ ಮಾಡಲು 6, ಅದೆಲ್ಲ ಪ್ರಾಬ್ಲಮ್ಸ್ ನಾನು ಪರ್ಟಿಕ್ಯುಲರ್ ಆಗಿ ಸಾಲ್ವ್ ಮಾಡಿಸ್ತೀನಿ. ಅವಾಗ ಇನ್ನ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ರಿಂಗ್ಸ್. ದೀಸ್ types are very very important for your examination and also for the next theorems. ನೆಕ್ಸ್ಟ್ ಥಿಯರಮ್ಸ್ಗಳಿಗೂ ಕೂಡ ಇದು ತುಂಬಾನೇ ಇಂಪಾರ್ಟೆಂಟ್. ರಿಂಗ್ ಪೂರ್ತಿ ಚಾಪ್ಟರ್ ಅಲ್ಲಿ ನಿಮಗೆ ಇದಿಷ್ಟು ಗೊತ್ತಿರಲೇಬೇಕು. ಸೊ ಹಾಗಾಗಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆ ಇದರಿಂದ ಯೂಸ್ ಆಗ್ತಿದೆ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ವಿಡಿಯೋನ ನೋಡೋದಕ್ಕೆ ಹೇಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೈನ್. ಥ್ಯಾಂಕ್ ಯು.